ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇಷರಾಶಿಯು ಜಾತಕ ಚಕ್ರದ ಮೊದಲನೇ ರಾಶಿಯಾಗಿದೆ. ಇದರ ಆಡಳಿತ ಗ್ರಹವು ಮಂಗಳನಾಗಿದ್ದಾನೆ. ಮೇಷರಾಶಿಯು ಅಶ್ವಿನಿ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಭರಣಿ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಕೃತಿಕಾ ನಕ್ಷತ್ರ 1ನೇ ಪಾದ, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಮೇಷರಾಶಿಯವರು ಅತ್ಯಂತ ಉತ್ಸಾಹಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ. ರಾಶಿಯ ಅಂಶವು ಅಗ್ನಿಯಾಗಿರುತ್ತದೆ. ಅದೃಷ್ಟದ ದಿನಗಳು ಮಂಗಳವಾರ ಮತ್ತು ಭಾನುವಾರವಾಗಿರುತ್ತದೆ. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಹಳದಿಯಾಗಿರುತ್ತದೆ. ಅದೃಷ್ಟದ ಸಂಖ್ಯೆಗಳು 1, 9 ಮತ್ತು 6 ಆಗಿರುತ್ತದೆ. ಇದಕ್ಕೆ ಹೊಂದಾಣಿಕೆಯಾಗುವ ರಾಶಿಗಳು ಸಿಂಹ, ಧನಸ್ಸು, ಮಿಥುನ ಮತ್ತು ಕುಂಭರಾಶಿಯವರಾಗಿರುತ್ತಾರೆ. ಈಗ ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯವರೇ, ಇಂದು ಆಗಸ್ಟ್ 16 ಭಾನುವಾರ. ಇಂದಿನ ದಿನ ಈ ರಾಶಿಯವರಿಗೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಕೆಲವು ವಿಶೇಷ ಬದಲಾವಣೆಗಳು ಅಥವಾ ಅನಿರೀಕ್ಷಿತ ತಿರುವುಗಳ ಸಾಧ್ಯತೆಗಳ ಬಗ್ಗೆ ಮಾತನಾಡೋಣ. ವಿಶೇಷವಾಗಿ ಇಂದು ಸಂಜೆ 5 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಮಾಹಿತಿ ಅಥವಾ ಅನಿರೀಕ್ಷಿತ ಬೆಳವಣಿಗೆಗಳು ನಿಮ್ಮ ಗಮನಕ್ಕೆ ಬರಬಹುದು ಎಂಬುದು ಜ್ಯೋತಿಷ್ಯ ನಂಬಿಕೆ. ಆದರೆ ಇವು ಖಚಿತವಾಗಿ ನಡೆಯುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಪರಿಸ್ಥಿತಿಗಳು ಮತ್ತು ನಿರ್ಧಾರಗಳ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ಮೊದಲು ಈ ರಾಶಿಯವರ ಸ್ವಭಾವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇವರ ಆಲೋಚನೆಗಳು ಆಳವಾಗಿರುತ್ತವೆ. ಸಮಾಜದಲ್ಲಿ ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆಯುವ ಸ್ವಭಾವ ಇವರಿಗಿರುತ್ತದೆ. ಆದರೆ ತಮ್ಮ ಮನಸ್ಸಿನ ಆಳವಾದ ವಿಚಾರಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಈ ರಾಶಿಯವರ ಮತ್ತೊಂದು ವಿಶೇಷ ಗುಣವೆಂದರೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ಳುವುದು. ಒಳಗೆ ಎಷ್ಟೇ ಚಿಂತೆ ಅಥವಾ ನೋವಿದ್ದರೂ ಹೊರಗೆ ಆತ್ಮವಿಶ್ವಾಸದಿಂದ ಮತ್ತು ವಿಚಾರವಂತರಂತೆ ಕಾಣಲು ಪ್ರಯತ್ನಿಸುತ್ತಾರೆ. ಆದರೆ ಕೆಲವೊಮ್ಮೆ ಇವರ ದೊಡ್ಡ ಸವಾಲು ಎಂದರೆ ಯಾವುದನ್ನಾದರೂ ಅತಿಯಾಗಿ ವಿಶ್ಲೇಷಿಸುವುದು. ಮನೆಯವರ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಮತ್ತು ತಮ್ಮ ಜೀವನದ ಬಗ್ಗೆ ಹೆಚ್ಚು ಯೋಚಿಸುತ್ತಾ ತಮ್ಮ ಮನಸ್ಸಿನ ನೆಮ್ಮದಿಯನ್ನು ತಾವೇ ಕಳೆದುಕೊಳ್ಳುವ ಸಂದರ್ಭಗಳು ಬರಬಹುದು. ಇವರು ಇತರರ ಸಂತೋಷವಾಗಿರಬೇಕೆಂದು ಬಯಸುವ ಕಾರಣದಿಂದ ತಮ್ಮ ಸ್ವಂತ ಆಸೆಗಳನ್ನು ಕೂಡ ಕೆಲವೊಮ್ಮೆ ಹಿಂದೆ ಸರಿಸುವ ಸ್ವಭಾವ ಇವರಲ್ಲಿರುತ್ತದೆ. ಹೊಸ ರೀತಿಯಲ್ಲಿ ಯೋಚಿಸುವುದು, ವಿಭಿನ್ನ ಮಾರ್ಗಗಳನ್ನು ಹುಡುಕುವುದು ಮತ್ತು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಈ ರಾಶಿಯವರ ಪ್ರಮುಖ ಗುಣಗಳಲ್ಲಿ ಕೆಲವು. ಯಾರ ಮೇಲೂ ಅನಗತ್ಯವಾಗಿ ಅಧಿಕಾರ ಚಲಾಯಿಸಬಾರದು ಎಂಬ ಮನೋಭಾವವು ಇವರಲ್ಲಿರುತ್ತದೆ. ಆದರೆ ಕೆಲವೊಮ್ಮೆ ತುಂಬ ಆಳವಾಗಿ ಯೋಚಿಸುವ ಕಾರಣದಿಂದ ಅನಿರೀಕ್ಷಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. 2026ರ ಆಗಸ್ಟ್ ತಿಂಗಳ ಈ ಸಮಯದಲ್ಲಿ ಈ ರಾಶಿಯವರು ತಮ್ಮ ಜೀವನದ ಕೆಲವು ಹಳೆಯ ವಿಚಾರಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಸಂದರ್ಭ ಎದುರಾಗಬಹುದು ಎಂದು ನಂಬಿಕೆಗಳು ಸೂಚಿಸುತ್ತವೆ. ವಿಶೇಷವಾಗಿ ಆಗಸ್ಟ್ 16ರ ಶನಿ ಭಾನುವಾರದಂದು ನೀವು ನಿರೀಕ್ಷಿಸಿದಂತಹ ಕೆಲವು ಮಾಹಿತಿ ಅಥವಾ ವ್ಯಕ್ತಿಗೆ ಸಂಬಂಧಿಸಿದ ಒಂದು ವಿಚಾರ ನಿಮ್ಮ ಗಮನಕ್ಕೆ ಬರಬಹುದು ಎಂಬ ಸಾಧ್ಯತೆಯನ್ನು ಈ ದಿನದ ರಾಶಿ ಫಲಗಳಲ್ಲಿ ನೋಡಬಹುದು. ಇದು ನಿಮ್ಮ ಮನೆ, ಕುಟುಂಬ ಅಥವಾ ನಿಮ್ಮ ಹತ್ತಿರದ ಸಂಬಂಧಗಳಿಗೆ ಸಂಬಂಧಿಸಿದ ವಿಚಾರವಾಗಿರಬಹುದು. ಬಹಳ ದಿನಗಳಿಂದ ನಿಮಗೆ ಸ್ಪಷ್ಟವಾಗದಿದ್ದ ಯಾವುದಾದರೂ ವಿಷಯದ ಬಗ್ಗೆ ಒಂದು ಸಂಭಾಷಣೆ ನಡೆಯಬಹುದು ಅಥವಾ ಹೊಸ ಮಾಹಿತಿ ದೊರೆಯಬಹುದು. ಆ ಮಾಹಿತಿ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತಿರಬೇಕು. ಇಷ್ಟು ದಿನ ನಾನು ಈ ವಿಷಯವನ್ನು ಬೇರೆ ರೀತಿಯಲ್ಲೇ ಅರ್ಥ ಮಾಡಿಕೊಂಡಿದ್ದೇನಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾವುದೋ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಮೊದಲು ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳಿ. ಎದುರಿನ ವ್ಯಕ್ತಿಯ ಮಾತನ್ನು ಶಾಂತವಾಗಿ ಕೇಳಿ. ಕೆಲವು ಈ ರಾಶಿಯವರಿಗೆ ಇದು ಕುಟುಂಬದ ಸದಸ್ಯರೊಂದಿಗೆ ನಡೆಯುವ ಒಂದು ಪ್ರಮುಖ ಸಂಭಾಷಣೆಯಾಗಿರಬಹುದು.
ಇನ್ನು ಕೆಲವರಿಗೆ ಹಳೆಯ ಸ್ನೇಹಿತರಿಂದ ಫೋನ್ ಕರೆ ಬರಬಹುದು. ಮತ್ತೊಬ್ಬರಿಗೆ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಂದಿಗೆ ಮತ್ತೆ ಸಂಪರ್ಕವಾಗುವ ಸಾಧ್ಯತೆಯೂ ಇರಬಹುದು. ಇವೆಲ್ಲವೂ ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ಸಾಮಾನ್ಯ ಸಾಧ್ಯತೆಗಳು ಮಾತ್ರ. ಈ ರೀತಿಯ ಒಂದು ಸಂಭಾಷಣೆ ನಡೆದರೆ ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವುದಕ್ಕಿಂತಲೂ ಒಂದು ವಿಷಯವನ್ನು ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಬಹುದು. ಕೆಲವರಿಗೆ ಹಳೆಯ ಸಂಬಂಧದಲ್ಲಿದ್ದ ತಪ್ಪು ಕಲ್ಪನೆಗಳು ದೂರವಾಗಬಹುದು. ಕುಟುಂಬದಲ್ಲಿ ನಡೆದಿದ್ದ ಕೆಲವು ಅಪಾರ್ಥಗಳನ್ನು ಚರ್ಚಿಸಿ ಪರಿಹರಿಸಿಕೊಳ್ಳುವ ಅವಕಾಶ ಸಿಗಬಹುದು. ಕೆಲವರಿಗೆ ಹಳೆಯ ಸ್ನೇಹ ಅಥವಾ ಸಂಬಂಧ ಮತ್ತೆ ಉತ್ತಮವಾಗುವ ಸಂದರ್ಭವೂ ಬರಬಹುದು. ಆದರೆ ಯಾವುದೇ ವಿಷಯ ಹೊರಬಂದರೂ ತಕ್ಷಣ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದು ಸೂಕ್ತವಲ್ಲ. ಈ ದಿನದ ಪ್ರಮುಖ ಸಂದೇಶವೇನೆಂದರೆ ಸತ್ಯ ತಿಳಿಯುವಾಗ ಶಾಂತವಾಗಿರಿ, ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದಾಗ ಹಳೆಯ ಅನುಭವಗಳು ಮತ್ತು ಅಪೂರ್ಣವಾಗಿದ್ದ ವಿಚಾರಗಳನ್ನು ಮತ್ತೆ ಪರಿಶೀಲಿಸುವ ಸಮಯ ಕೆಲವರಿಗೆ ಎದುರಾಗಬಹುದು. ಹಿಂದೆ ನಡೆದ ಘಟನೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶ ಸಿಗಬಹುದು. ಈ ರಾಶಿಯವರಲ್ಲಿ ಸಾಮಾನ್ಯವಾಗಿ ಆತ್ಮವಿಶ್ವಾಸ ಮತ್ತು ಸ್ವತಂತ್ರವಾಗಿ ಯೋಚಿಸುವ ಗುಣ ಹೆಚ್ಚು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಇತರರ ಮಾತನ್ನು ಮಾತ್ರ ಅವಲಂಬಿಸದೆ ನಿಮ್ಮ ವಿವೇಚನೆಯಿಂದ ವಿವೇಕದಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಇಲ್ಲಿಯವರೆಗೆ ಕುಟುಂಬದಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ನೀವು ಚಿಂತಿಸುತ್ತಿದ್ದರೆ ಅವುಗಳನ್ನು ಒಂದೊಂದಾಗಿ ಪರಿಶೀಲಿಸಿ. ಯಾರಾದರೂ ಹೇಳಿದ ಮಾತನ್ನು ಆಧಾರವಾಗಿಸಿಕೊಂಡು ಮತ್ತೊಬ್ಬರ ಬಗ್ಗೆ ತೀರ್ಪು ನೀಡಬೇಡಿ. ಈ ದಿನ ಕೆಲವು ಸವಾಲುಗಳು ಎದುರಾಗಬಹುದು. ಹಳೆಯ ನೋವುಗಳು ನೆನಪಾಗಬಹುದು, ಗೊಂದಲ ಉಂಟಾಗಬಹುದು ಅಥವಾ ಮನಸ್ಸಿನಲ್ಲಿ ಅಶಾಂತಿ ಮೂಡಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ವಿಶೇಷ ಗಮನ ಕೊಡಿ. ವಿಶೇಷವಾಗಿ ಸಂಜೆ 5 ಗಂಟೆಯ ನಂತರ ಯಾರಾದರೂ ನಿಮ್ಮೊಂದಿಗೆ ಪ್ರಮುಖ ವಿಷಯವನ್ನು ಮಾತನಾಡಿದರೆ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಮೊದಲು ಸಂಪೂರ್ಣವಾಗಿ ಕೇಳಿಕೊಳ್ಳಿ. ಯಾರ ಮಾತನ್ನು ಕಡಿಮೆ ಅಂದಾಜು ಮಾಡಬೇಡಿ, ಆದರೆ ಕೇಳಿದ ಪ್ರತಿಯೊಂದು ಮಾಹಿತಿಯನ್ನು ತಕ್ಷಣ ಸತ್ಯವೆಂದು ನಂಬಬೇಡಿ. ಪರಿಶೀಲಿಸಿ, ಅರ್ಥ ಮಾಡಿಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಆಧ್ಯಾತ್ಮಿಕವಾಗಿ ನೆಮ್ಮದಿ ಪಡೆಯಲು ಬಯಸುವವರು ಸಂಜೆ ಮನೆಯಲ್ಲಿ ಒಂದು ದೀಪವನ್ನು ಬೆಳಗಿಸಬಹುದು. ತುಪ್ಪದ ದೀಪವನ್ನು ಬೆಳಗಿಸಿ ಅರಿಶಿಣ ಮತ್ತು ಹೂವುಗಳಿಂದ ದೇವರ ಮುಂದೆ ಸರಳವಾಗಿ ಪೂಜೆ ಸಲ್ಲಿಸಬಹುದು. ಇಂತಹ ಪೂಜೆಗಳು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ನೀಡುವ ಆಧ್ಯಾತ್ಮಿಕ ಆಚರಣೆಗಳಾಗಿ ನೋಡಬಹುದು. ಇಂದು ರಾತ್ರಿ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಮನೆಯಲ್ಲಿ ವಾತಾವರಣವನ್ನು ಸಾಧ್ಯವಾದಷ್ಟು ಶಾಂತವಾಗಿರಿಸಿ. ಯಾವುದೇ ವಿಷಯ ನಿಮ್ಮ ಮುಂದೆ ಬಂದರೂ ಮೊದಲು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನಂತರ ನಿಮ್ಮ ವಿವೇಚನೆಯಿಂದ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ. ಈ ರಾಶಿಯವರು ಅನಿರೀಕ್ಷಿತವಾಗಿ ಎದುರಾಗುವ ಒಂದು ಮಾಹಿತಿ ಯಾವಾಗಲೂ ಕೆಟ್ಟದ್ದೇ ಆಗಿರಬೇಕೆಂದಿಲ್ಲ. ಕೆಲವೊಮ್ಮೆ ನಮಗೆ ಗೊತ್ತಿರದ ಒಂದು ವಿಚಾರವನ್ನು ತಿಳಿದುಕೊಳ್ಳುವುದು ಮುಂದಿನ ಹೆಜ್ಜೆಯನ್ನು ಹೆಚ್ಚು ಸ್ಪಷ್ಟವಾಗಿ ಇಡಲು ಸಹಾಯ ಮಾಡಬಹುದು. ಹೀಗಾಗಿ ಯಾವುದಾದರೂ ಅನಿರೀಕ್ಷಿತ ಘಟನೆ ಅಥವಾ ಸಂಭಾಷಣೆ ಎದುರಾದರೆ ಭಯಪಡಬೇಡಿ, ಶಾಂತವಾಗಿರಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಈ ವಿಡಿಯೋದಲ್ಲಿರುವ ಜ್ಯೋತಿಷ್ಯ ಮಾಹಿತಿಯನ್ನು ಸಾಮಾನ್ಯ ನಂಬಿಕೆ ಮತ್ತು ಮನೋರಂಜನಾ ಉದ್ದೇಶಕ್ಕಾಗಿ ಪರಿಗಣಿಸಿ. ಪ್ರತಿಯೊಬ್ಬರ ವೈಯಕ್ತಿಕ ಜಾತಕ ಮತ್ತು ಜೀವನದ ಪರಿಸ್ಥಿತಿಗಳು ವಿಭಿನ್ನವಾಗಿರುವುದರಿಂದ ಫಲಿತಾಂಶಗಳು ವಿಭಿನ್ನವಾಗಿರಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ
ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಹರ ಹರ ಮಹಾದೇವ್.